ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತಿನ ವಿಶೇಷ ಏನಂದರೆ, ನಮ್ಮ ಮನೇಲಿ ನಿನ್ನೆ ಹಬ್ಬ ಆಗಿರೋದ್ರಿಂದ ಇವತ್ತು ಹೊಸದೊಡ್ಕಿಗೆ ಮೀನು ತಂದವ್ರೆ. ಅದನ್ನು ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಆಗುತ್ತೆ ತವಾ ಫ್ರೈ ಅಂತ. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಮೀನನ್ನ ಉಜ್ತಿದ್ದಾನೆ. ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದಾನೆ. ಅದರಲ್ಲಿ ಒಂದು ಮೀನು ಹಾಳಾಗಿದೆ ಫ್ರೆಂಡ್ಸ್. ಅದನ್ನು ಹಂಗೆ ಸೈಡಿಗೆ ಎತ್ತಿಕ್ಕಿದ್ದಾನೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಯಾವ ಥರ ಆಗುತ್ತೆ ತವಾ ಫ್ರೈ ಅಂತ. ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿಯಾಗಿದೆ. ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಇದ್ಯಾವುದೋ PG ಅನ್ನೋ ಕಬಾಬ್ ಪೌಡ್ರನ್ನ ತಂದಿದ್ದಾರೆ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಹೋಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 5 ನಿಮಿಷ ಮುಚ್ಚಿಡಬೇಕು. ನೋಡೋಣ ಯಾವ ಥರ ಬರುತ್ತೆ ತವಾ ಫ್ರೈ ಅಂತ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಲಿಲ್ಲ ಅಂದರೆ ಕಬಾಬ್ ಚೆನ್ನಾಗಿ ಬರಲ್ಲ. ನೋಡೋಣ ಯಾವ ಥರ ಬರುತ್ತೆ. ಇದಕ್ಕೆ ನೀಟಾಗಿ ಫುಲ್ ಮ್ಯಾರಿನೇಟ್ ಮಾಡಬೇಕು. ಫಿಶ್ಗೆ ತವಾ ಫ್ರೈ ಚೆನ್ನಾಗಿ ಬರಬೇಕು ಅಂದರೆ ತುಂಬ ಮಸಾಲೆ ಇರಬೇಕು. ಇಲ್ಲಾಂದರೆ ಮೀನೆಲ್ಲ ಕಲಸೋಗುತ್ತೆ ತವಾ ಮೇಲೆ ಹಾಕಿದ ತಕ್ಷಣ. ನಾನು ಇದು ಫಸ್ಟ್ನೇ ವಿಡಿಯೋ ಮಾಡ್ತಿರೋದ್ರಿಂದ ತುಂಬ ಕನ್ಫ್ಯೂಸನಲ್ಲಿದ್ದೀನಿ. ರೆಡಿ ಆಯಿತು ಫೈನಲ್ಲಾಗಿ. ನೋಡಿ, ಈಗ ಹಂಚನ್ನ ಕಾಯಕ್ಕಿಟ್ಟಿದ್ದೀವಿ. ಆಯಲ್ ಹಾಕ್ತಾಯಿದ್ದೀವಿ. ಉರಿ ಕಮ್ಮಿ ಬಡ್ಕೋಬೇಕು, ಇಲ್ಲಾಂದರೆ ತುಂಬ ಉರಿ ಆಯಿತು ಅಂದರೆ ಫಿಶ್ಶು ಸೀದೋಗುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಬಾಳೆದೆಲೆ ಮೇಲೆ ಇಟ್ಟು ತವಾ ಫ್ರೈ ಮಾಡ್ತಾಯಿದ್ದೀವಿ. ನೋಡೋಣ ಯಾವ ಥರ ಬರುತ್ತೆ. ಇದು ಯಾಕೋ ಬಾಳೆದೆಲೆ ಮೇಲೆ ಬೇಯೋ ಥರ ಕಾಣಲಿಲ್ಲ. ಅದಕ್ಕೆ ಬಾಳೆದೆಲೆನ ತೆಗೆದ್ಬಿಟ್ಟು ಬರೀ ಹಂಚು ಮೇಲೆ ಫ್ರೈ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ಫ್ರೈ ಆಗ್ತಿದೆ. ಸ್ವಲ್ಪ ಸಪ್ಪೆ ಆಗಿಬಿಟ್ಟಿತ್ತು. ಸ್ವಲ್ಪ ಮಸಾಲೆ ಹಿಡೀಲಿ ಅಂತ ಹೇಳಿ ಗ್ಯಾಪ್ ಇರೋ ಕಡೆ ಎಲ್ಲ ಮಸಾಲೆನ ಹಚ್ತಾಯಿದ್ವಿ. ಸ್ವಲ್ಪ ಹಂಚಿಗೆ ಮಸಾಲೆ ಅಂಟ್ತಿಲ್ಲ, ನೀಟಾಗಿ ಬಿಡ್ತಿದೆ ಫಿಶ್ಶು. ಈ ಥರ ಪ್ರೆಸ್ ಮಾಡಿ ಬೇಯಿಸೋದ್ರಿಂದ ಎರಡೂ ಕಡೆ ನೀಟಾಗಿ ಬೇಯುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಫಿನಾಲೆ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬೆಂದಿದೆ.